ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕರ್ನಾಟಕದಲ್ಲಿ ಹೊಸ ನೇಮಕಾತಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದದ. ಕರ್ನಾಟಕದಲ್ಲಿ ಖಾಲಿ ಇದ್ದ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರ್ತದ. ಅದೇ ರೀತಿ ಇವಾಗ ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾರ್ಚ್ 27ರ ನಂತರ ಹೊಸ ನೇಮಕಾತಿ ಆಗತ್ತಾ. ಅದಕ್ಕೆ ಸಂಬಂಧಿಸಿದಂತೆ ನೀವೇನಾದ್ರೂ ಸ್ಟಡಿ ಮಾಡ್ತಾರೆ, ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅದಿ ನೋಡ್ಕೊರಿ. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ ವಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಇರುತ್ತೆ. ಹೌದು ಸ್ನೇಹಿತರೆ, ಅಪ್ಡೇಟೆಡ್ ನೋಟ್ಸ್ ಕೂಡ ಇರ್ತಾವ. ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಪ್ರಾಚೀನ ಇತಿಹಾಸ ಆಗಿರ್ಬೋದು, ಕಂಪ್ಲೀಟ್ ಜಿಕೆ ಪೇಪರ್ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ನೋಟ್ಸ್ ಪ್ಲಸ್ ಅದ್ರ ಜೊತೆಗೆ ನಿಮಗೆ ಕಮ್ಯುನಿಕೇಶನ್, ಅದೇ ರೀತಿ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣ ಆಗಿರ್ಬೋದು, ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ಎಲ್ಲಾ ಡೀಟೇಲ್ಸ್ ನೋಟ್ಸ್ ಅನ್ನ ಕೂಡ ಕಳಿಸಲಾಗ್ತದ. ಅದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್, ಎಸ್ ಡಿ ಅದು ಓಲ್ಡ್ ಕ್ವಶನ್ ಪೇಪರ್ ಕಳಿಸ್ತೀವಿ. ಅದೇ ರೀತಿ ವಿಲೇಜ್ ಅಕೌಂಟ್ ಕೂಡ ಓಲ್ಡ್ ಕ್ವಶನ್ ಪೇಪರ್ ನ ಕಳಿಸ್ತೇವ್ರಿ. ಈ ನೋಟ್ಸ್ ನಿಮಗೆ ಏನಾದ್ರು ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದ್ರಿ. ಸ್ನೇಹಿತರೆ, ಇದರ ನೋಟ್ಸಿನ ಬೆಲೆ 200 ರೂಪಾಯಿ ಐತ್ರಿ. ಆದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ 150 ರೂಪಾಯಿಗಾಗಿ ಈ ಎಲ್ಲಾ ನೋಟ್ಸ್ ನಿಮ್ಗೆ ಕೊಡ್ತಾರೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೋಟ್ಸ್ ಐತ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಇರ್ತಾವ್ರಿ, ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಇರ್ತಾವ. ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಿಸಿದಂತೆ 2 ನೋಟ್ಸ್ ಕೂಡ ಇರ್ತಾವ. ಸ್ನೇಹಿತರೆ, ನೀವೇನಾದ್ರೂ PC, PSI, SDA, FDA, ವಿಲೇಜ್ ಅಕೌಂಟ್ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರ, ನಿಮಗೇನಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಹೊಸ ನೇಮಕಾತಿಗೆ ಸಂಬಂಧಿಸಿದಂತೆ ಏನೆಲ್ಲ ಅರ್ಹತೆ ಇರಬೇಕು, ಅದೇ ರೀತಿ ಏನೆಲ್ಲ ಪಾಸ್ ಆದವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಸ್ನೇಹಿತರೆ ನೀವು ನೋಡಬಹುದು ಕರ್ನಾಟಕ ರಾಜ್ಯ ಪತ್ರದಿಂದ ಬಂದ ಅಧಿಕೃತವಾಗಿ ಪ್ರಕಟವಾಗಿದ್ದ ಅಫಿಷಿಯಲ್ ನೋಟಿಫಿಕೇಶನ್ ಇದು. ಇಲ್ಲಿ ನೋಡ್ತಿರ್ಬೋದು ನೀವು, ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಅಧಿಸೂಚನೆ ಕೂಡ ಇಲ್ಲಿ ಆರಂಭ ಆಗಿರ್ತದ. ಇಲ್ಲಿ ನೋಡ್ರಿ, ಒಟ್ಟಾರೆ ಆಗಿರೋ ಖಾಲಿ ಹುದ್ದೆಗಳು ಎಷ್ಟಪ್ಪ ಅಂದ್ರ 70 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಾವ. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು ಇದು ರೋಸ್ಟರ್ ಆಗಿರ್ತದ. ಇದೇ ರೀತಿ ಪ್ರತಿಯೊಂದು ವಿಲೇಜ್ ಅಕೌಂಟ್, PC, PSI ಪ್ರತಿಯೊಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದೇ ರೋಸ್ಟರ್ ಗೆ ಅನುಗುಣವಾಗಿ ಹೊಸ ನೇಮಕಾತಿ ಆಗತ್ತೆ. ಇಲ್ಲಿ ರೋಸ್ಟರ್ ನೋಡ್ಕೊರಿ, ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ರೋಸ್ಟರ್ ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಮೋಸ ಆಗಿತ್ತು ಒಂದಿಷ್ಟು ಕೆಟಗರಿಗೆ. ಅದಕ್ಕೆ ಅದನ್ನೆಲ್ಲಾ ಕೂಡ ಪರಿಶೀಲನೆ ಮಾಡಿ ಈಗ ಅಫಿಷಿಯಲ್ ಆಗಿ ರೋಸ್ಟರ್ ಅನ್ನ ಕೂಡ ತಯಾರ ಮಾಡಿರ್ತಾರ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದ್ರೂ ಆಯ್ಕೆ ಆದ್ರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಸ್ಯಾಲರಿ 44,900 ಕೊನೆಯವರೆಗೂ ಅಂದ್ರೆ ಲಾಸ್ಟ್ ರಿಟೈರ್ಮೆಂಟ್ ಆಗುವವರೆಗೂ ಕೂಡ 1,42,000 ಕೂಡ ನಿಮ್ದು ಇದು ಬೇಸಿಕ್ ಇರುತ್ತೆ. ಬೇಸಿಕ್ ಗೆ ಮತ್ತೆ ಗ್ರಾಸ್ ಪೇಮೆಂಟ್ ಗೆ ಬಹಳ ವ್ಯತ್ಯಾಸ ಇರುತ್ತೆ. ಈಗ 44,000 ಏನಾದ್ರೂ ಬೇಸಿಕ್ ಇತ್ತಪ್ಪ ಅಂದ್ರ ನಿಮ್ಗೆ ಗ್ರಾಸ್ ಪೇಮೆಂಟ್ ಹತ್ರ 56,000 ಕೂಡ ಗ್ರಾಸ್ ಪೇಮೆಂಟ್ ಬರುತ್ತೆ. ಐತಲ್ಲ, ಅದು ವರ್ಷ ಜಾಸ್ತಿ ಆಗ್ತಾ ಕೂಡ ಹೋಗ್ತದ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನ ವಿದ್ಯಾರ್ಥಿ ಏನಿರ್ಬೇಕಪ್ಪ ಅಂದ್ರ, ನೀವು ಇಲ್ಲಿ PUC ನ ಪಾಸ್ ಆದ, ಇಲ್ಲಿ ಯಾವುದೇ ರೀತಿಯ ನೀವು ಆರ್ಟ್ಸ್ ಆಗಿರ್ಲಿ, ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ ಪ್ರತಿಯೊಂದು ಯಾವ್ದಾದ್ರು ಕೂಡ ಪಾಸ್ ಆಗಿದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅದ್ರ ಜೊತೆಗೆ ಇವೆಲ್ಲ ಅರ್ಹತೆ ಕೂಡ ಇರ್ಬೇಕ್ರಿ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಥವಾ ಇತರೆ ಮಾನ್ಯತೆ ಹೊಂದಿರುವ ಮಂಡಳಿಯ ನಡೆಸುವ ಬಗ್ಗೆ ಆಂಗ್ಲ ಶೀಘ್ರ ಲಿಪಿ ಪ್ರೌಢ ದರ್ಜೆ ಅಥವಾ ಆಂಗ್ಲ ದರ್ಜೆ ಶೀಘ್ರ ಲಿಪಿ ಪ್ರೊಫೆಸಿಎಸಿ ಮತ್ತು ಬರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಆದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಇದ್ರ ಜೊತೆಗೆ ಕಂಪ್ಯೂಟರ್ ನಿರ್ವಹಣಾ ಅಥವಾ ಕಂಪ್ಯೂಟರ್ ಅನ್ನ ಕೂಡ ನೀವು ಕಲ್ತಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಸ್ನೇಹಿತರೆ, ವಯೋಮಿತಿ ಇಲ್ಲಿ ನೋಡಬಹುದು, ಕನಿಷ್ಠ ವಯಸ್ಸು 18, ಅದೇ ರೀತಿ ಗರಿಷ್ಠ ವಯಸ್ಸು ಇಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೂಡ ಕೊಟ್ಟಿರ್ತದ. ವಿವಿಧ ವರ್ಗಗಳಿಗೆ ಅನುಸಾರವಾಗಿ ಗರಿಷ್ಠ ವಯೋಮಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಆಗ್ತದ. ಅದೇ ರೀತಿ ಅರ್ಜಿ ಶುಲ್ಕ ನೋಡ್ರಿ, ಅರ್ಜಿ ಶುಲ್ಕ ಸಾಮಾನ್ಯ ವರ್ಗಕ್ಕೆ 500, ಅದೇ ರೀತಿ ಇತರೆ ಹಿಂದುಳಿದ ವರ್ಗಕ್ಕೂ ಕೂಡ 500, ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 250 ರೂಪಾಯಿಯನ್ನ ಇಲ್ಲಿ ವಿಧಿಸಲಾಗಿದೆ. ಸ್ನೇಹಿತರೆ, ಅದೇ ರೀತಿ ಅರ್ಜಿ ಸಲ್ಲಿಕೆ ಪ್ರಾರಂಭ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಈಗ ಆಲ್ರೆಡಿ ಅರ್ಜಿ ಪ್ರಾರಂಭ ಕೂಡ ಆಗಿರ್ತದ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಏಪ್ರಿಲ್ 2026 ಆಗಿರ್ತದ. ಇದೆಲ್ಲ ಎಲ್ಲಿ ಹೋಗಿ ಯಾವ ವೆಬ್ಸೈಟ್ ದಾಗ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಪ್ಪ ಅಂದ್ರ ಇಲ್ಲಿ ಐತ್ ನೋಡ್ರಿ, ಈ ವೆಬ್ಸೈಟ್ ದಾಗ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇದಕ್ಕೆ ಆಯ್ಕೆ ವಿಧಾನ ಕೂಡ ಇಲ್ಲಿ ಎಕ್ಸಾಮ್ ಕೂಡ ಇರತ್ರಿ. ಇಲ್ಲಿ ಒಂದು ಎಕ್ಸಾಮ್ ರೀ ಪ್ಲಸ್ ಸಂದರ್ಶನ ಕೂಡ ಇರತ್ರಿ. ತಡೀರಿ ತೋರಿಸ್ತಾವ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ರಿ, ನಿಮಗ
ಶೀಘ್ರ ಲಿಪಿ ಪರೀಕ್ಷೆ ಕೂಡ ಇರ್ತಾ 100 ಅಂಕಗಳಿಗೆ. ಇಲ್ಲಿ ಕನಿಷ್ಠ 60 ಅಂಕಗಳನ್ನಾದ್ರೂ ಕೂಡ ನೀವು ತೆಗೆದುಕೊಳ್ಬೇಕು. ಇಲ್ಲಿ ಸಂದರ್ಶನದಲ್ಲಿ 20 ಅಂಕ ಇರುತ್ತೆ, ಅಲ್ಲಿ ಗರಿಷ್ಠ ಅಂದ್ರೂ ಕೂಡ 10 ಅಂಕಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಹುದ್ದೆಗಳು ಇರ್ತಾವ. ಒಂದೊಂದ್ ಸಾರಿ ಕ್ಯಾಟಗರಿಯಲ್ಲಿ ಅಭ್ಯರ್ಥಿಗಳು ಇರದೇ ಇದ್ದ ಪಕ್ಷದಲ್ಲಿ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಕನಿಷ್ಠ ಅಂಕಗಳನ್ನ ತೆಗೆದುಕೊಳ್ತಾರ. ಕನಿಷ್ಠ ಅಂಕದಲ್ಲಿ ನಿಮ್ದು ಏನಾದ್ರು ಕಡಿಮೆ ಅಂತಪ್ಪ ಸ್ಕೋರ್ ಅಂದ್ರ ಆ ವರ್ಗಕ್ಕೆ ಇದ್ದ ಮೀಸಲಿದ್ದ ಹುದ್ದೆನ ಬೇರೆ ವರ್ಗಕ್ಕೆ ಕೂಡ ವರ್ಗಾಯಿಸ್ತಾರ. ಅಂದ್ರ ಇದು ಪಾಸಿಂಗ್ ರೀ, ಪಾಸಿಂಗ್ ಮಾರ್ಕ್ಸ್ ಅಂತ ಈಗ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ, ನೀವು ಆಲ್ರೆಡಿ ಕೂಡ ಕೇಳಿದ್ದೀರಿ. ಸ್ನೇಹಿತರಲ್ಲಿ ಕಂಪ್ಲೀಟ್ ಆಗಿ ಏನೇನೆಲ್ಲ ಶೀಘ್ರ ರಿಪಿಯಲ್ಲಿ ಟೆಸ್ಟ್ ಏನೇನೆಲ್ಲ ತೆಗೆದುಕೊಳ್ತಾರಂತ ಮಾಹಿತಿ ಇರ್ತದ, ನೀವು ಕೂಡ ನೋಡ್ಕೊಂಡ ಇದಕ್ಕೆ ಅಪ್ಲಿಕೇಶನ್ ನ ಹಾಕೋಬಹುದ್ರಿ. ಸ್ನೇಹಿತರೆ ಇದ್ರ ಜೊತೆಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಾ ನೇಮಕಾತಿಗಳು ಸ್ಥಗಿತ ಆಗಿದ್ದು, ಈಗ ನೇಮಕಾತಿ ಕೂಡ ಪ್ರಾರಂಭ ಆಗ್ಯಾವ. ನಾವು 1 PC ಆಗಿರ್ಬೋದು, PS ಆಗಿರ್ಬೋದು, SDA, ಅದೇ ರೀತಿ ವಿಲೇಜ್ ಅಕೌಂಟ್, PDO, ಅದೇ ರೀತಿ ವಿವಿಧ ಹುದ್ದೆಗಳು ಕೂಡ ನೇಮಕಾತಿ ಆಗ, ಶಿಕ್ಷಕರ ನೇಮಕಾತಿ ಆಗ, ಪ್ರತಿಯೊಂದು ನೇಮಕಾತಿ ಆಗತ್ತ. ಸೊ ಅದಕ್ಕಾಗಿ ಈಗ ಆದ್ರೂ ಕೂಡ ಸ್ಟಡಿಯನ್ನ ಪ್ರಾರಂಭಿಸಿ. ಸ್ನೇಹಿತರೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮಗೇನಾದ್ರೂ ಸಿಲೆಬಸ್ ಅಲ್ಲಿರುವ PC, PSI, SDA, FDA, ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದ ಏನಾದ್ರೂ ನೋಟ್ಸ್ ಬೇಕಾಯ್ತಾನ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.